ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಕಲ್ಪೇಂದ್ರ ಕಂಬಾಳು. ಇವತ್ತು ನಾವು ಬಂದಿರೋದು ತುಮಕೂರಿನ ಅಮಾನಿ ಕೆರೆಯಲ್ಲಿ ನಡೀತಾ ಇರ್ತಕ್ಕಂಥ ತುಂಬ ಜಾಮ್ ಇದೆ. ಇವತ್ತು ಸಿಕ್ಕಾಪಟ್ಟೆ ವೆಹಿಕಲ್ ಜಾಸ್ತಿ, ಭಾನುವಾರ ಆಗಿರೋದ್ರಿಂದ ಅಮಾನಿ ಕೆರೆಯಲ್ಲಿ ನಡೀತಾ ಇರ್ತಕ್ಕಂಥ ಸ್ವದೇಶಿ ಮೇಳ. ನೋಡಿ ಎಷ್ಟು ಚೆನ್ನಾಗಿ ಹೆಸರಿಟ್ಟಿದ್ದಾರೆ ಅಂದರೆ ಅರ್ಥನೂ ತುಂಬ ಚೆನ್ನಾಗಿದೆ. ಅಮಾನಿ ಕೆರೆ ಫುಡ್ ಕೋರ್ಟ್ ಹತ್ರ ಗ್ಲಾಸ್ ಹೌಸಲ್ಲಿ ನಡೀತಾ ಇದ್ದಿದ್ದು ಸ್ವದೇಶಿ ಮೇಳ ತುಮಕೂರು. ಸ್ವಾವಲಂಬನೆಯ ಪರಿಕಲ್ಪನೆ ಅಂತೇಳಿ ಎಷ್ಟು ಚೆನ್ನಾಗಿ ಹೆಸರು ಕೊಟ್ಟಿದ್ದಾರೆ. ಅಷ್ಟೇ ಚೆನ್ನಾಗಿ ಜನ ಬಂದಿದ್ದಾರೆ, ಅಷ್ಟೇ ಚೆನ್ನಾಗಿ ನಡೀತಾ ಇದೆ ಕೂಡ. ಸೊ ಬನ್ನಿ ನೋಡೋಣ ಒಳಗಡೆ ಏನೇನಿದೆ ನೋಡೋಣ. ನೋಡಿ, ಇದು ಮಲ್ನಾಡ್ ಗಿಡ್ಡ, ಪುಂಗನೂರು ಕವು ಆ ಥರ ಹಾಕಿದ್ದಾರೆ. ಗೋಮಾತಾ ಫೌಂಡೇಶನ್ ಅವರು ಇದನ್ನು ಆಯೋಜನೆ ಮಾಡಿರೋದು. ಸೊ ಇದು ಒಂದು ಅರ್ಥದಲ್ಲಿ ಸ್ವದೇಶಿ ಮೇಳ ಅಂದರೆ ಹೆಸ್ರಿಗೆ ತಕ್ಕನಾಗೇ ಇದೆ. ನೋಡಿ, ನಮ್ಮ ಸಂಸ್ಕೃತಿ ಎಲ್ಲ ಎತ್ತಿ ಹಿಡ್ದಿದ್ದಾರೆ. ರಾಧಾಕೃಷ್ಣ ಇದೆ ನೋಡಿ. ಅದೇ ನೋಡಿ, ಇಲ್ಲಿ ಶುರುವಾದರೆ ಇಲ್ಲಿಂದ ಲಾಸ್ಟ್ವರೆಗೂ ಗ್ಲಾಸ್ ಹೌಸ್ ಎಷ್ಟಿದೆಯೋ ಅಲ್ಲಿವರೆಗೂ ಲಾಸ್ಟ್ವರೆಗೂ ಇದೆ. ಸೊ ಅಲ್ಲಿಂದ ವಾಪಸ್ ಬಂದರೆ ಮತ್ತೆ ಹೋಗಿ 4 ಸಲ 4 ಲೈನಲ್ಲಿ ಬರಬೇಕು. ಅಷ್ಟು ದೊಡ್ಡದಾಗಿ ಸ್ಟಾಲ್ಗಳು ಹಾಕ್ಕೊಂಡಿದ್ದಾರೆ. ಈ ಸ್ವದೇಶಿ ಮೇಳ ವಿಶೇಷ ಏನಪ್ಪ ಅಂದರೆ, ನಾವಾಗ ನೋಡಿ ಇಲ್ಲಿ ಸೀರೆಗಳು, ನಾರಿಗೊಂದು ಸೀರೆ ಅಂತೇಳಿ ಸೀರೆ ಉಟ್ಕೊಂಡು ಯಾರು ಬಂದಿರ್ತಾರೋ ಅವರು ಟೋಕನ್ ಬರೆಸ್ಬೇಕು. ಸೊ ವಿಡ್ರಾ ಮಾಡಿ ಅವ್ರ ಹೆಸರನ್ನು ಬಂದರೆ ಅವ್ರಿಗೊಂದು ಸೀರೆ ಉಟ್ಕೊಂಡು ಸ್ವದೇಶಿ ಮೇಳಕ್ಕೆ ಬಂದಿದ್ದರೆ ಮಾತ್ರ. ಸೊ ಇವತ್ತು ಕೊನೆ ದಿವಸ ಆಗಿರೋದ್ರಿಂದ ಭಾಳಷ್ಟು ಜನ, ಏನು ಮಳ್ಳು ಇದ್ದರೆ ಮಳ್ಳು ಇಳಿಯಲ್ಲ, ಅಷ್ಟು ಸಿಕ್ಕಾಪಟ್ಟೆ ಜನ ಬಂದಿದ್ದರು. ನೋಡಿ, ಇದು ಖಾದಿ ಭಂಡಾರ ಅಂಥೇಳಿ. ಸ್ವದೇಶಿ ಮೇಳ ನಿಜದ ಅರ್ಥನೇ ನಮ್ಮ ದೇಶಿಗರು, ನಮ್ಮ ಸ್ಥಳೀಯವಾಗಿ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮೂರಿನಲ್ಲಿ ಉತ್ಪಾದನೆ ಆಗ್ತಕ್ಕಂಥ ಪ್ರತಿಯೊಂದು ವಸ್ತುಗಳಿಗೂ ಒಂದು ಬಿಸ್ನೆಸ್ಸು, ಒಂದು ವೇದಿಕೆ, ಒಂದು ವ್ಯಾಪಾರದ ಜಾಗ. ಸೊ ಅದಕ್ಕೋಸ್ಕರ ಇಲ್ಲಿ ಮಾಡಿದ್ದಾರೆ. ತುಂಬ ಒಳ್ಳೆಯದಾಯಿತು. ನಾನು ಇಲ್ಲಿ ಜೇನು ಸಾಕಾಣಿಕೆ ಪೆಟ್ಟಿಗೆ ಇತ್ತು, ಸೊ ಅವ್ರ ಹತ್ರ ಮಾತಾಡಿದೆ. ಇವರಿಲ್ಲೇ ಸ್ಥಳೀಯವಾಗಿ ಸಿದ್ಧಗಂಗಾ ಮಠದ ಹಿಂದೆ ಇವರೊಂದು ಫಾರ್ಮ್ ಹೌಸ್ ಮಾಡಿಕೊಂಡು ಜೇನು ಸಾಕಾಣಿಕೆ ಮಾಡಿದ್ದಾರೆ. ಒಳ್ಳೆ ಮಾಹಿತಿ ಕೊಟ್ಟರು ಅಕ್ಕೋರು. ಸೊ ಇವ್ರ ಮಗ ಇರಲಿಲ್ಲ, ಸೊ ತಕ್ಕನ ಮಾಹಿತಿ ಕೊಟ್ಟರು. ಸೊ ಇನ್ಸ್ಟಾಗ್ರಾಮ್ ಪೇಜೆಲ್ಲ ಇದೆ, ಅವ್ರದ್ದು ಫಾಲೋ ಮಾಡಿದ್ದೀನಿ. ಬಟ್ ನಮ್ಮಲ್ಲಿ ಕರಡಿ ಕಾಟ ಜಾಸ್ತಿ ಇರೋದ್ರಿಂದ ನೋಡಿ, ಪನ್ನಮಾಸ್ ಆರ್ಗ್ಯಾನಿಕ್ ಬಿ ಫಾರ್ಮ್ ಅಂತೇಳಿ ಇವ್ರ ಹೆಸರು. ಇದು ಜೇನು ಸಾಕಾಣಿಕೆ, ಅವ್ರ ನಂಬರು ಸಹ ಇಲ್ಲೇ ಇದೆ. ನಾಟಿ ಜೇನು ತುಂಬ ಚೆನ್ನಾಗಿದೆ, ಒಳ್ಳೆ ಮಾಹಿತಿ ಸಿಕ್ತು. ನೋಡಿ, ಸ್ಥಳೀಯವಾಗಿ ಚಕ್ಲಿ, ಕೋಡುಬಳೆ, ನಿಪ್ಪಟ್ಟು ನಮ್ಮ ವಾತಾವರಣಕ್ಕೆ ಅವಾಗುಣವಾಗಿ ಏನು ನಮ್ಮ ರಾಜ್ಯದಲ್ಲಿ ತಯಾರು ಮಾಡ್ತಾರೋ ಅದು. ನೋಡಿ, ಇಳಿಕಲ್ ಸೀರೆ, ಇದು ಅಷ್ಟೇ ಒಳ್ಳೆ ಕ್ವಾಲಿಟಿ, ತುಂಬ ಚೆನ್ನಾಗಿತ್ತು. ಸೊ ನಮ್ಮನೆಯವರು ನೋಡಿದ್ರು. ವಿಧಿ ಇಲ್ಲ, ಹೋದ್ಮೇಲೆ ಏನಾದ್ರು ಒಂದು ತೊಗೋಬೇಕಲ್ಲ, ಜಾಸ್ತಿ ಆಗುತ್ತೆ ಕಡಿಮೆ ಆಗುತ್ತೆ ಅವೆಲ್ಲ ಇಲ್ಲ, ಏನೋ ತೊಗೋಬೇಕು. ನೋಡಿ, ಒಂದು ಒಳ್ಳೆ ಸೀರೆ ಸಿಕ್ತು. ಇದೇನಕ್ಕಪ್ಪ, ನನ್ನ ಮಗಳು ಭರತನಾಟ್ಯ ಮಾಡೋದ್ರಿಂದ ಅವಳಿಗೂ ಹಾಫ್ ಸ್ಯಾರೀಸ್ ಅಂತ ಮಾಡ್ತಾರೆ, ಕಚ್ಚೆ ಉಡಿಸೋದು, ಅದಕ್ಕೆ ಅನುಕೂಲ ಆಗುತ್ತೆ ಅಂಥೇಳಿ ಇದೊಂದು ಒಳ್ಳೆ ಕಲರ್ ಕಾಂಬಿನೇಷನ್ ಸೀರೆ ಸಿಕ್ತು. ಸೊ ಆ ಸೀರೆ ತೊಗೊಂಡ್ರು. ಈ ಸ್ವದೇಶಿ ಮೇಳದ ವಿಶೇಷ ಇನ್ನೇನಪ್ಪ ಅಂದರೆ, ಎಲ್ಲ ನಮ್ಮ ಸ್ಥಳೀಯಕ್ಕೆ ಸಿಗೋದೇ ಇರೋದು. ನೋಡಿ, ಹಣ್ಣಿಂದ ಹಿಡಿದು ಈ ಪುಳಿಯೋಗರೆ ಗೊಜ್ಜು, ಬೆಂಗಳೂರು ಪುಳಿಯೋಗರೆ ಗೊಜ್ಜು, ಮೇಲ್ಕೋಟೆ ಪುಳಿಯೋಗರೆ ಗೊಜ್ಜು, ಈ ಥರ ಒಂದು ಬಟ್ಟೆ ಮತ್ತು ಇಲಿ, ಜಿರಳೆ, ತಿಗಣೆ ಎಲ್ಲದಕ್ಕೂ ಔಷಧಿ ಇತ್ತು. ಸೊ ನಮಗೆ ಇಲಿ ಕಾಟ ಜಾಸ್ತಿ ಇದೆ. ಸೊ ಸಾಹೇಬ್ರನ್ನ ಭೇಟಿ ಮಾಡಿದು, ಒಳ್ಳೆ ಮಾಹಿತಿ ಸಿಕ್ತು. ಇದೊಂದು ಪ್ಯಾಕೆಟು 200 ರುಪೀಸ್ ತೊಗೊಂಡ್ರು, 200 ರೂಪಾಯಿ ಒಂದು ಪ್ಯಾಕೆಟು. ಸೊ 1 ಸ್ಪೂನ್ ಹಾಕಿದ್ರೆ ತಿಂದ್ಬಿಟ್ಟು ಇಲ್ಲಿ ಹೊರಗಡೆ ಹೋಗಿ ಸಾಯುತ್ತೆ ಅಂಥೇಳಿ ಮಾಹಿತಿ ಕೊಟ್ಟರು. ನೋಡಿ, ಅವ್ರ ನಂಬರು ಸಹ ಇಲ್ಲೇ ಇದೆ. ನಿಮಗೂ ಏನಾರು ಆ ಥರ ಕಾಟ ಇದ್ದರೆ ದಯವಿಟ್ಟು ಇವ್ರ ನಂಬರಿಗೆ ಕಾಲ್ ಮಾಡಿದ್ರೆ ಕೊರಿಯರ್ ಮುಖಾಂತರ ಕಳಿಸ್ಕೊಡ್ತಾರೆ. ವಿರೂಪಾಕ್ಷಿ ಟ್ರೇಡಿಂಗ್ ಅಂತ ಹೇಳಿ. ಇದು ಪರವಾಗಿಲ್ಲ, ನಾನು ತೊಗೊಂಬಂದಿದ್ದೀನಿ, ನೋಡೋಣ, ಬಳಸಿ ನೋಡೋಣ ಏನಾಗುತ್ತೋ, ಹೆಂಗಿದೆಯೋ ಗೊತ್ತಿಲ್ಲ. ಸೊ ನೋಡಿ, ಇಲ್ಲಿ ಕೃಷಿ ಉಪಕರಣ, ಸಲಕರಣೆಗಳು ಮತ್ತು ಅಡುಗೆದು ಪಡ್ಡು ಮಾಡೋದು, ಆ ಥರ ಎಲ್ಲ ತುಂಬ ಒಳ್ಳೊಳ್ಳೆ ವಿಶೇಷವಾಗಿರೋಂಥ ಐಟಮ್ಗಳು ಇಟ್ಟಿದ್ರು. ಸೊ ಅಲ್ಲಿಂದ ಟೈಮ್ ಇಲ್ಲ ಅಂಥೇಳಿ ಹೊರಗಡೆ ಬಂದು, ಇದು ಒಂಥರ ಫುಡ್ ಸ್ಟ್ರೀಟ್ ಥರ ಆಗ್ಬಿಟ್ಟಿದೆ. ತುಂಬ ಚೆನ್ನಾಗಿ ಅಡುಗೆಗಳು ಮಾಡ್ಕೊಂಡು, ಹೋಳಿಗೆ ಮನೆ, ಸಿದ್ಧಗಂಗಾ ಕ್ಯಾಟ್ರಿಂಗು ಇವರೆಲ್ಲ ಸೇರಿಕೊಂಡು ಒಂದು ಒಳ್ಳೆ ಫುಡ್ ಸ್ಟ್ರೀಟ್ ಕ್ರಿಯೇಟ್ ಮಾಡಿದರು ಅಲ್ಲಿಂದ ಹೊರಗಡೆ ಬಂದವ್ರಿಗೆ. ಅದಾದಮೇಲೆ ಇನ್ನೂ ಮನೋರಂಜನೆ ಮಕ್ಕಳಿಗೆ ಅಂಥೇಳಿ ಒಳ್ಳೆ ಆಟಿಕೆಗಳು ಅದೆಲ್ಲ, ಅದು ವ್ಯವಸ್ಥೆ ಇದೆ. ಬಟ್ ಪೇ ಆ್ಯಂಡ್ ಯೂಸು, ಪಾವತಿಸಿ ಉಪಯೋಗಿಸಬೇಕಾಗಿರೋದು.
ಸೊ ನಮಗೆ ತುಂಬ ಜನ ಇರೋದ್ರಿಂದ ಮಕ್ಕಳು ಮರಿ ತುಂಬ ರಿಸ್ಕ್ ಅನ್ನಿಸ್ತು. ಆದರೂ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಸೊ ಅಲ್ಲಿಂದ ಮುಗಿಸ್ಕೊಂಡು ಬಂದು ನೋಡಿ ಏನು ₹100 3 ಜೊತೆ ಓಲೆಗಳು ಮಾಡ್ತಿದ್ರು, ಅದು ತೊಗೊಂಡ್ವಿ. ಅಲ್ಲಿಂದ ಬಂದರೆ ಇವತ್ತು ಭಾನುವಾರ ಆಗಿರೋದ್ರಿಂದ ಪ್ರತಿ ಶನಿವಾರ ಭಾನುವಾರ ಅಮಾನಿ ಕೆರೆಯಲ್ಲಿ ಒಂದೊಳ್ಳೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಮಕ್ಕಳಿಗೆ, ಫ್ಯಾಮಿಲಿಗೆ. ನೋಡಿ ಪರ್ ಹೆಡ್ಡು ಒಬ್ಬರಿಗೆ ₹20 ತೊಗೋತಾರೆ. ಸೊ ನಾವು 4 ಜನ ಹೋಗಿದ್ವಿ, ₹80 ತೊಗೊಂಡ್ರು. ಇಲ್ಲಿ ವಿಶೇಷ ಏನಪ್ಪ ಅಂದರೆ ನಾವು KRSಗೆ ಹೋಗ್ತೀವಿ, ಇದು ಕಾರಂಜಿ ನೋಡಲಿಕ್ಕೆ ಅಂತೇಳಿ. ಮೈಸೂರು KRSಗೆ ಹೋಗಿ ಕಾರಂಜಿ ನೋಡ್ಕೊಂಬಂದು ಅಂತ. ಅವಾಗ ನಾವು ಹುಡುಗರಲ್ಲಿ ಅಲ್ಲಿಗೆ ಹೋಗಿ ಬಂದರೆ ಭಾಳ ಖುಷಿ ಇತ್ತು. ಸೊ ಇದು ನಮ್ಮ ತುಮಕೂರಿನಲ್ಲಿ ಪ್ರತಿ ಶನಿವಾರ ಭಾನುವಾರ ಸಂಜೆ 6:50ಕ್ಕೆ ಶುರುವಾದರೆ ಒಂದು 20 ನಿಮಿಷ ಒಳ್ಳೆ ಮನೋರಂಜನೆ ಕೊಡ್ತಾರೆ. ನೋಡಿ ಆ ಚುಮ್ಮೋ ನೀರಿನಲ್ಲಿ ಬೆಳಕಿನಲ್ಲೇ ಡಿಸ್ಪ್ಲೇ ಮಾಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಭಾಳ ಖುಷಿ ಕೊಡುತ್ತೆ. ತುಮಕೂರು ಸುತ್ತಮುತ್ತ ನೆಲಮಂಗಲ ಇಲ್ಲಿ ಹತ್ತಿರವಾಗಿರೋರಿಗೆ 1 ಅವರ್ ಜರ್ನಿ ಆರಾಮಾಗಿ ಹೋಗಿ ಒಂದು ಶನಿವಾರ ಭಾನುವಾರ 2 ದಿವಸ ಅಷ್ಟೇ ಇರುತ್ತೆ, ವೀಕ್ ಡೇಸಲ್ಲಿರಲ್ಲ, ವೀಕೆಂಡಲ್ಲಿ ಮಾತ್ರ. ಸೊ ಹತ್ರದಲ್ಲಿರೋರು ನೋಡಬೇಕು, ಮಕ್ಳಿಗೆ ತೋರಿಸ್ಬೇಕು, ಮೈಸೂರಿಗೆ ಹೋಗೋಕ್ಕೆ ಸಾಧ್ಯ ಇಲ್ಲ ಅಂತನ್ನೋರು ಆರಾಮಾಗಿ ಹೋಗಿ ನೋಡ್ಕೊಂಬರ್ಬೋದು. ತುಂಬ ಚೆನ್ನಾಗಿದೆ, ಅಂಥ ಗಲಾಟೆ ಆಗಲಿ ಕಿರ್ಚಾಟ ಕೂಗಾಟ ಏನಿಲ್ಲ. ತುಂಬ ಸಫಿಷಿಯೆಂಟ್ ಜಾಗ, ನೋಡಲಿಕ್ಕೂ ಅಷ್ಟೇ ಆಸನಗಳು ವ್ಯವಸ್ಥೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಸೊ ನಿಮ್ಮನೇಲಿ ಸಣ್ಣ ಮಕ್ಕಳಿದ್ದು ನಿಮಗೂ ಏನೋ ಮನೋರಂಜನೆ ಬೇಕು ವೀಕೆಂಡಲ್ಲಿ ಅಂದರೆ ಸೊ ತುಮಕೂರು ಅಮಾನಿ ಕೆರೆಗೆ ಹೋಗಿ ₹20 ಟಿಕೆಟ್ ಕೊಟ್ಟು ಪಾರ್ಕ್ ಒಳಗಡೆ ಹೋದರೆ, ಮತ್ತು ಅಲ್ಲಿ ಮಕ್ಕಳು ಆಟ ಆಡಲಿಕ್ಕೂ ಸಹ ಒಳ್ಳೆಯ ಆಟಿಕೆಗಳಿದೆ. ಒಂದು ಅರ್ಧ ಗಂಟೆ ಬೇಗ ಹೋದರೆ 5 ಗಂಟೆಗೆಲ್ಲ ಹೋಗಿ ರೀಚ್ ಆದರೆ ಮಕ್ಕಳನ್ನ ಆಟ ಆಡಿಸ್ಕೊಂಡು ಅಮಾನಿ ಕೆರೆಯಲ್ಲಿ ಬೋಟಿಂಗ್ ವ್ಯವಸ್ಥೆ ಇದೆ. ಸೊ ಅದನ್ನು ಮುಗಿಸ್ಕೊಂಡು ಒಂದು 6:45ಗೆ ಇಲ್ಲಿ ಮ್ಯೂಸಿಯಮ್ ಹತ್ರ ಹೋದರೆ ಕಾರಂಜಿ ತುಂಬ ಚೆನ್ನಾಗಿರುತ್ತೆ. ಫಸ್ಟು ಕನ್ನಡ ಹಾಡುಗಳು ಹಾಕ್ತಾರೆ, ಹಿಂದಿ ಹಾಡುಗಳು, ಮತ್ತು ತುಮಕೂರು ಪರಂಪರೆ, ತುಮಕೂರಲ್ಲಿ ಏನಿದೆ, ಮತ್ತು ಸಿದ್ಧಗಂಗೆ ನಮ್ಮ ಶಿವಕುಮಾರ ಸ್ವಾಮೀಜಿಗಳ ಬಗ್ಗೆ ಹೇಳ್ತಾರೆ, ತುಮಕೂರು ಟುಡಾ ಬಗ್ಗೆ ಹೇಳ್ತಾರೆ. ತುಂಬ ಪರಿಪೂರ್ಣವಾಗಿರುತ್ತೆ. ₹20 ಕೊಟ್ಟು ಹೋಗೋದು ಏನು ಲಾಸ್ ಇಲ್ಲ. ಯಾಕೆಂದ್ರೆ ನಾವು ಇಲ್ಲಿಂದ ಮೈಸೂರಿಗೆ ಹೋಗ್ತೀವಿ ಅಂದರೆ ಒಂದು ದಿವಸದ ಜರ್ನಿ ಕಷ್ಟ ಆಗುತ್ತೆ. ಸೊ ಇದು ಸ್ಥಳೀಯವಾಗಿ ನಾವೊಂದು ಕಾರಂಜಿ ನೋಡ್ತೀವಿ ಅಂದರೆ ಅದೊಂದು ಭಾಳ ಖುಷಿ. ಇಷ್ಟು ಕಡಿಮೆ ರೇಟಲ್ಲಿ ಕಡಿಮೆ ಸಮಯದಲ್ಲಿ ನಮಗೆ ಸಿಗುತ್ತೆ. ತುಮಕೂರು ಹತ್ರ ಅಕ್ಕಪಕ್ಕ ಇರೋರಿಗೆ ಒಂದೊಳ್ಳೆ ಎಂಟರ್ಟೈನ್ಮೆಂಟ್ ಬೇಕಂದರೆ ದಯವಿಟ್ಟು ಸಂಜೆ ಟೈಮ್ ಹೋಗಿ, ಒಳ್ಳೆ ಖುಷಿ ಸಿಗುತ್ತೆ. ಸೊ ಥಂಡಿ ಜಾಸ್ತಿ, ಕೊರೆಗಾಲ ಆಗಿರೋದ್ರಿಂದ ನಾವು ಆದಷ್ಟು ಬೇಗ ಹೊರಡ್ಬೇಕಂತೇಳಿ ನೋಡಿಕೊಂಡು ಆಚೆ ಬಂದು ತುಂಬ ಚೆನ್ನಾಗಿರೋ ಅಂಥ ಪಾನಿಪುರಿ ಹುಡುಕ್ಬೇಕಂತೇಳಿ ಅಂದ್ಕೊಂಡಾಗ ನಮಗೆ ನೆನಪಾಗಿದ್ದು ತುಮಕೂರಿನ ಪಾಂಡು ಪಾನಿಪುರಿ ಅಂತೇಳಿ. ತುಂಬ ಫೇಮಸ್ ಪಾಂಡು ಪಾನಿಪುರಿ ಇದು. ಒಳ್ಳೆ ಐಸ್ ಕ್ರೀಮು ಮತ್ತು ಒಳ್ಳೆ ಪಾನಿಪುರಿ, ಬೇಲ್ಪುರಿ, ಮಸಾಲೆ ಪುರಿ, ಟಿಕ್ಕಿ ಪುರಿ ಸಿಗುತ್ತೆ. ತುಂಬ ಚೆನ್ನಾಗಿರುತ್ತೆ. ತುಮಕೂರಿಗೆ ಹೋದರೆ ಇಲ್ಲೊಂದು ಸಲ ಸೌದು ಬನ್ನಿ. ದ್ವಾರಕಾ ಹೋಟ್ಲ್ ಹಿಂಭಾಗದಲ್ಲಿ ಬರುತ್ತೆ. ಸೊ ನಾವೆಲ್ಲ ತಿಂದ್ಬಿಟ್ಟು ಸೌದ್ಬಿಟ್ಟು ಮನೆ ಕಡೆ ಹೊರಟು ಬಂದ್ವಿ. ತುಂಬ ಚೆನ್ನಾಗಿತ್ತು. ಇವತ್ತಿನ ಬ್ಲಾಗ್ ಇಷ್ಟು. ಮುಂದಿನ ಬ್ಲಾಗಲ್ಲಿ ಸಿಗೋಣ. ಧನ್ಯವಾದಗಳು ಎಲ್ರಿಗೂ. ಬಾಯ್. ಶರಣು ಶರಣಯ್ಯ.